ತಂದೆ ತಾಯಿ ಅಣ್ಣಂದಿರನ್ನ ಅಕ್ಕಂದಿರನ್ನ ಎಲ್ಲರೂ ಬಿಟ್ಟು ನಿನ್ನ ಜೊತೆ ಬಂದಿದ್ದಾಳೆ. ಅವ್ರಿಗೆಲ್ಲರೂ ಪ್ರೀತಿ ಮರೆಸುವಂಥ ಪ್ರೀತಿ ನೀನು ಅವ್ರಿಗೆ ಕೊಡಬೇಕು. ಖಂಡಿತ ಶಾಂತಮ್ಮ, ನಾನು ಮುಂಚೆ ತಪ್ಪು ಮಾಡಿದ್ದೀನಿ ನಿಜ, ಆದರೆ ಇನ್ನು ಮುಂದೆ ಆ ಥರ ನಡ್ಕೊಳ್ಳೋದಿಲ್ಲ. ಅವ್ರಿಗೆ ಹೇಗೆ ಬೇಕೋ, ಅವ್ರಿಗೆ ಹೇಗೆ ಅನಿಸುತ್ತೋ ಹಾಗೆ ಇದ್ಬಿಡ್ತೀನಿ. ಸರಿ, ನಾನು ಒಂದೆರಡು ದಿನ ಮನೆಗೆ ಹೋಗಿ ಬರ್ತೀನಿ. ಯಾಕೆ ಶಾಂತಮ್ಮ? ಇದುವರೆಗೂ ನೀನು ಒಬ್ಬನೇ ಇದ್ದೆ, ನಿನ್ನ ನೋಡ್ಕೊಳ್ಕೋಸ್ಕರ ನಾನು ಇಲ್ಲಿದ್ದೆ. ಈಗ ನಿನ್ನ ಹೆಂಡತಿ ಬಂದಿದ್ದಾಳೆ, ನಿಮ್ಮಿಬ್ಬರ ಮಧ್ಯೆ ನಾನು ಯಾಕೆ? ನೀವಿಬ್ಬರು ಖುಷಿ ಖುಷಿಯಾಗಿರಿ. ಸರಿ ಶಾಂತಮ್ಮ, ಹಾಗೆ ಮಾಡಿ, ಆಶೀರ್ವಾದ ಮಾಡಿ. ಅಯ್ಯೋ, ದೇವ್ರು ಒಳ್ಳೇದು ಮಾಡಲಿಪ್ಪ, ಸಂತೋಷವಾಗಿರಿ. ಶಾಂತಮ್ಮ, ಮನೆಗೆ ಹೊರಟಿದ್ದೀರಿ, ಆದರೆ ಹೋದವರು ಬರದೇ ಇರಬೇಡಿ. ಈಗ ಅವ್ರು ಒಬ್ಬರೇ ಆಗ್ತಾರೆ, ಎಲ್ಲ ಕೆಲಸನೂ ಅವರೇ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಒಂದು ಸ್ವಲ್ಪ ದಿನ ಸಂತೋಷವಾಗಿ ಆರಾಮಾಗಿರಲಿ ಅಂತ. ಸರಿನಪ್ಪ. ಸರಿ ಶಾಂತಮ್ಮ, ನಿಮ್ಮ ಮನೆ ಖರ್ಚಿಗೆ ಅಂತ ಸ್ವಲ್ಪ ದುಡ್ಡು ಕೊಡ್ತೀನಿ ತಾಳಿ, ಬನ್ನಿ. ಆಹಾ, ಖರ್ಚು ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಈ ಥರ ನೆಮ್ಮದಿ ಯಾವತ್ತೂ ಸಿಕ್ಕಿರಲಿಲ್ಲ. ಇನ್ಮೇಲೆ ಅವನು ಅವನ ಹೆಂಡತಿ ಅಂದ್ಕೊಂಡು ಆರಾಮಾಗಿರ್ತಾನೆ. ನನ್ನ ನೆನಪು ಕೂಡ ಅವನಿಗಾಗಲ್ಲ. ಹೆಂಗೋ ಎಲ್ಲ ಸರಿ ಹೋಯ್ತು. ಥ್ಯಾಂಕ್ಸ್ ಕಣ ವೀಣಾ. ಎಲ್ಲರೂ ಎಷ್ಟು ಖುಷಿಯಾಗಿದ್ದಾರಲ್ಲ ರೀ. ಭಾವನ ಮತ್ತೆ ಸಿದ್ದು ಜೀವನ ಸರಿ ಹೋಯ್ತು. ಜಯಂತ್ ಮತ್ತೆ ಜಾನವರು ಮತ್ತೆ ಒಂದಾದ್ರು. ಅಜ್ಜಿನೂ ಹುಷಾರಾಗ್ಬಿಟ್ರು. ನಮಗೆ ಬಂದಿದ್ದ ಕಷ್ಟ ಎಲ್ಲ ಹೊರಟೇ ಹೋಯ್ತು. ನಮ್ಮನೆ ಸಂತೋಷದ ಲಕ್ಷ್ಮೀ ನಿವಾಸ ಆಗಿದೆ. ಎಲ್ಲರೂ ಹೀಗೆ ಖುಷಿಯಾಗಿದ್ರೆ ಎಷ್ಟು ಚಂದ ಅಲ್ವೇನ್ರಿ? ಕಣೆ, ಎಲ್ಲರೂ ಖುಷಿಯಾಗಿರ್ಬೇಕು. ಅವ್ರೆಲ್ರಿಗಿಂತ ನಾನು ಜಾಸ್ತಿ ಖುಷಿಯಾಗಿರ್ಬೇಕು. ಹಂಗಾಗಬೇಕು ಅನ್ನೋದಾದರೆ ನೀವು ಎಲ್ರಿಗಿಂತ ಸ್ವಲ್ಪ ಹೆಚ್ಚು ಒಳ್ಳೆಯವರಾಗಿರಬೇಕು. ಇಲ್ಲಾಂದರೆ ನೀವು ಅವಾಗ ಹೋಗಿ ಮಾಡ್ತಿರಲ್ಲ ಚಿಲ್ಲರೆ ಕೆಲಸ, ದೇವರು ಒಳ್ಳೆಯದನ್ನೆಲ್ಲ ಆ ಕೆಲಸದಲ್ಲಿ ಜಮಾ ಮಾಡಿಬಿಡ್ತಾನೆ. ಏನು ನೀನು ಶುರು ಮಾಡಿದೆ ಮತ್ತೆ ನಿನ್ನ ಪುರಾಣನ? ನಾನೇ ಅಂದರೆ ನನ್ನನ್ನೇ ಮೀರಿಸ್ತಲ್ಲ. ಹೌದು, ನಿಮ್ಮ ಜೊತೆ ಸಂಸಾರ ಮಾಡಬೇಕು ಅಂದರೆ ಇಷ್ಟಾದರೂ ಇರಬೇಕು ತಾನೆ ರೀ. ಅದಂಗೆ ನಿಮ್ಮ ಫ್ರೆಂಡ್ ಯಾರೋ ಒಬ್ಬರು ನಿಮ್ಮ ದುಡ್ಡಿನ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ, ಒಂದು ದಿವಸ ಅವ್ರೂ ಮನೆಗೆ ಕರೆಸ್ರಿ. ಪಾಪ ಅವರಿಂದಾಗಿಯೇ ಇವತ್ತು ಈ ಮನೆ ಉಳಿದಿರೋದು. ಅವ್ರು ಮಾಡಿರೋ ಸಹಾಯ ಅಷ್ಟಿಷ್ಟಲ್ಲ ನಮಗೆ. ಅದಕ್ಕೆ ಅವ್ರನ್ನೂ ಒಂದು ದಿವಸ ಮನೆಗೆ ಕರೆದ್ರೆ ನನ್ನ ಕೈಯಾರ ನಾನೇ ಅಡುಗೆ ಮಾಡಿ ಬಡಿಸ್ಬಿಡ್ತೀನಿ. ಅವ್ರು ಮಾಡಿರೋ ಸಹಾಯಕ್ಕೆ ನಮ್ಮ ಕಡೆಯಿಂದ ಈ ರೀತಿಯಾದ್ರೂ ಕೃತಜ್ಞತೆ ತೋರಿಸ್ಬೇಡ್ವಾ? ನಾನೇ ಹೋಗಿ ಕರ್ಕೊಂಡು ಬಂದಿದ್ನಲ್ಲೇ, ಒಂದು ತಿಂದೆ ಹಾಗೆ ಹೋದ್ನಲ್ಲ ರೀ. ನಾನು ಯಾವಾಗ ಮಾತಾಡ್ತಾ ಇದ್ರು ನೀವು ಅದೇನೋ ಯೋಚನೆ ಮಾಡ್ತಾ ಇರ್ತೀರಪ್ಪ. ಕೇಳಿಸ್ಕೊತಾ ಇದ್ದೀನಿ ಕಣೆ, ಹೇಳೆ ನೀನು. ರೀ, ನಿಮ್ಮ ಫ್ರೆಂಡಿಗೆ ಮದುವೆ ಆಗಿದೆಯಾ? ಯಾಕೆ ನಿಮ್ಮ ಕಡೆ ಹುಡುಗಿಯರಿದ್ದಾರಾ ನೋಡ್ತೀಯಾ? ಮದುವೆ ಆಗಿದ್ರೆ ಅವ್ರ ಹೆಂಡತಿನೂ ಕರ್ಕೊಂಡು ನಮ್ಮ ಮನೆಗೆ ಬರಲಿ ಅಂತ. ಅವ್ರ ಹೆಂಡತಿಗೂ ಅರ್ಶಿನ ಕುಂಕುಮ ಬಳೆ ಸೀರೆ ಎಲ್ಲ ಕೊಟ್ಟು ಬಾಗ್ನ ಕೊಡೋಣ. ಅದೆಲ್ಲ ಏನು ಬೇಡ ಕಡೆ, ಸುಮ್ಮನೆ ರೀ. ಯಾಕ್ರಿ ಬೇಡ ಅಂತೀರಾ? ನಿಂದೊಳ್ಳೆ ಕಥೆ ಆಯ್ತಲ್ಲ. ಅವ್ರು ಇರೋದು ಫಾರಿನಲ್ಲಿ. ನೀನು ಅರ್ಶಿನ ಕುಂಕುಮ ತಗೊಂಡು ಹೋಗಿ ಅಲ್ಲಿಂದ ಇಲ್ಲಿ ಬರೋಕ್ಕಾಗತ್ತಾ? ಅದು ಅಲ್ಲದೆ ಒಂದು ಮದುವೆ ಆಗಿರೋದು ಫಾರಿನ್ ಹುಡುಗಿನೇ. ಅವ್ರು ಇದೆಲ್ಲ ಹಾಕಲ್ಲ. ಅಯ್ಯೋ ಹೌದಾ? ಹೋಗ್ಲಿ ಬಿಡಿ. ಅಲ್ಲ, ಬರೋಕ್ಕಾಗಲಿಲ್ಲ ಅಂದ್ರೆ ಏನಾಯಿತು? ಫೋನ್ ಮಾಡಿ ಮಾತಾಡ್ಬೋದಲ್ವಾ? ನೀವು ಅವ್ರಿಗೆ ಫೋನ್ ಮಾಡಿರಿ, ನಾನು ಧನ್ಯವಾದ ಹೇಳ್ತೀನಿ. ಫಾರಿನ್ ಅಂದರೆ ಸುಮ್ಮನೆನೇ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ ಅವರು. ನಾನು ಫೋನ್ ಮಾಡಲ್ಲ, ಅವ್ನು ಫೋನ್ ಮಾಡಿದಾಗ ನಾನು ಮಾತಾಡ್ತೀನಿ ಅಷ್ಟೇ. ಹೌದಾ? ಮತ್ತು ನಾನು ಮಾತಾಡೋದು ಯಾವಾಗ? ಅವ್ನು ಫೋನ್ ಮಾಡ್ತಾನಲ್ಲ, ಆಗ ನಿಂಗೆ ಫೋನ್ ಕೊಡ್ತೀನಿ, ಮಾತಾಡು ಆಯಿತಾ? ಸರಿ, ಮರಿಬೇಡಿ. ಮರೆಯಲ್ಲ. ಆ ಫ್ರೆಂಡ್ ಜಯಂತ್ ಅಂತ ಇವಳಿಗೆ ಗೊತ್ತಾಗುತ್ತೆ, ನನ್ನ ಕತೆ ಮುಗೀತು. ಚಿನ್ನುಮರಿ, ಇಷ್ಟು ದಿನದಲ್ಲಿ ನೀವು ಈ ಮನೇನ ಒಂದ್ಸಲಿನೂ ಮಿಸ್ ಮಾಡ್ಕೊಂಡಿಲ್ವಾ? ಯಾಕೆ ಮಿಸ್ ಮಾಡ್ಕೊಂಡಿಲ್ಲ? ಖಂಡಿತ ಮಿಸ್ ಮಾಡ್ಕೊಂಡಿದ್ದೀನಿ. ನಾನು ಅಷ್ಟೇ ಈ ಮನೇನ ತುಂಬ ಮಿಸ್ ಮಾಡ್ಕೊಂಡೆ. ಏನು ಹಾಗೆ ನೋಡ್ತಾ ಇದ್ದೀರಾ? ಇಲ್ಲೇ ಇದ್ಕೊಂಡು ಮನೇನ ಹೇಗೆ ಮಿಸ್ ಮಾಡ್ಕೊಂಡೆ ಅಂತನಾ? ಯು ಸಿ, ನೀವಿಲ್ಲದೆ ಈ ಮನೆ 4 ಗೋಡೆಗಳ ಒಂದು ಗೂಡಾಗಿತ್ತಷ್ಟೇ, ಮನೆಯಾಗಿರಲಿಲ್ಲ. ಜಯಂತ ತನ್ನ ಜೀವನದಲ್ಲಿ ಬೇಕಾಗಿದ್ದನ್ನೆಲ್ಲ ಕಾಲುಗುರಿನ ತುದಿಲೇ ಪಡ್ಕೊಂಡಿದ್ದಾನೆ. ಆದರೆ ನೀವಿಲ್ಲದೆ ಅದು ಯಾವುದಕ್ಕೂ ಅರ್ಥ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇದೆ.
ನೀವಿಲ್ಲದೆ ನನ್ನ ಅಸ್ತಿತ್ವಕ್ಕೆ ಅರ್ಥ ಇಲ್ಲ. ಆದರೆ ಈಗ ನೀವು ವಾಪಸ್ ಬಂದಿದ್ದೀರಲ್ಲ, ಈಗ ನನ್ನ ಜೀವನಕ್ಕೆ ಒಂದು ಹೊಸ ಚೈತನ್ಯ ಬಂದಂಗಾಗಿದೆ. ಹೌದು, ನಿಮ್ಮನ್ನಿಷ್ಟು ಪ್ರೀತಿ ಮಾಡೋ ಗಂಡ ಯಾವಾಗಲೂ ನಿಮ್ಮ ಈ ನಗು ನೋಡ್ತಾ, ನಿಮ್ಮ ಹಾಡುಗಳನ್ನು ಕೇಳ್ತಾ, ನೀವು ಮಾಡೋ ತುಂಟಾಟದಲ್ಲಿ ನನ್ನನ್ನು ನಾನೇ ಮರೀತಿದ್ದವನು. ಇಷ್ಟು ದಿನ ನೀವಿಲ್ಲದೆ ನಾನು ಹೇಗೆ ಕಳೆದೆ ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಚೂರು ಕುತೂಹಲನೂ ಇಲ್ವಾ? ಚಿನ್ನಮರಿ, ಯಾವಾಗ ಮತ್ತೆ ನಿಮ್ಮ ಹಾಡು ಕೇಳ್ತೀನೋ, ಯಾವಾಗ ನಿಮ್ಮನ್ನು ನೋಡ್ತೀನೋ, ಯಾವಾಗ ನಿಮ್ಮನ್ನು ಸೇರ್ತೀನೋ ಅಂತ ಆ ಒಂದು ಕಾತುರತೆಯ ಹಪಹಪಿಯಲ್ಲೇ ಬೆಂದ್ಬಿಟ್ಟೆ. ಆದರೆ ಈ ಮನೆ ಎಲ್ಲ ಮೂಲೆಯಲ್ಲೂ ನೀವಿದ್ದೀರಾ. ನೀವು ಅಬ್ಸರ್ವ್ ಮಾಡಿದ್ರ ಹಾಲ್ನಲ್ಲಿ ನಿಮ್ಮದು ದೊಡ್ಡ ಫೋಟೋ ಇದೆ. ಈ ಜಯಂತ ಎಷ್ಟೋ ದಿನಗಳ ಕಾಲ ಆ ಫೋಟೋ ಜೊತೆನೇ ಮಾತಾಡ್ತಾ ಕಳೆದು ಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಈ ಮನೆ ಆ ಮೂಲೆಯಲ್ಲಿ ಈ ಮೂಲೆಯಲ್ಲಿ ಎಲ್ಲೋ ನನ್ನ ಆಸ್ಪಾಸಲ್ಲೇ ನೀವಿದ್ದೀರಿ ಅಂತ ನನಗೆ ಯಾವಾಗಲೂ ಅನಿಸೋದು. ಅರೆ, ಇವತ್ತು ನಂಗೆ ಸಿಕ್ಕೇ ಬಿಟ್ರಿ, ಮತ್ತೆ ಮತ್ತೆ ಕಳೆದು ಹೋದ್ರಿ ಅಂತ ಯಾವಾಗಲೂ ಭಾಸ ಆಗೋದು. ಎಲ್ಲರೂ ನನಗೆ ಭ್ರಮೆ ರೋಗ ಆಗಿದೆ ಅಂತ ಇದ್ರು. ಆದರೆ ನನ್ನ ಹೃದಯ ಮಾತ್ರ ನೀವಿನ್ನೂ ಬದುಕಿದ್ದೀರಿ ಬದುಕಿದ್ದೀರಿ ಅಂತ ಬಲವಾಗಿ ಹೇಳ್ತಾ ಇತ್ತು. ಯು ಸಿ, ಐ ವಾಸ್ ರೈಟ್. ಅದೇ ನಿಜ ಆಯ್ತಲ್ವಾ? ಆದರೆ ನಂಬಕ್ಕಾಗದಿರೋ ವಿಷಯ ಏನು ಗೊತ್ತಾ? ಇವತ್ತು ನಾನು ನಿಮ್ಮ ಮುಂದೆ ಕೂತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನೀವು ಮತ್ತೆ ಈ ಮನೆಗೆ ಬಂದಿದ್ದೀರಾ. ನನ್ನ ಖುಷಿನ ಪದಗಳಲ್ಲಿ ವರ್ಣಿಸೋಕ್ಕೆ ಸಾಧ್ಯನೇ ಇಲ್ಲ ನೋಡಿ. ನಾನು ಅಷ್ಟೇ ರೀ. ನಿಮ್ಮನ್ನು ಯಾವಾಗ ನೋಡ್ತೀನೋ, ನಿಮ್ಮ ಜೊತೆ ಯಾವಾಗ ಸಮಯ ಕಳಿತೀನೋ ಕಾಯ್ತಾ ಇದ್ದೆ. ಆ ದಿವಸ ಇವತ್ತು ಬಂತು ನೋಡಿ. ಥ್ಯಾಂಕ್ ಯು ಚಿನ್ನಮರಿ. ನೋಡಿ, ನೀವು ಎಲ್ಲಿ ಮತ್ತೆ ನನ್ನಿಂದ ದೂರ ಆಗ್ಬಿಡ್ತೀರೋ ಅಂತ ಭಯ ನನಗೆ ಯಾವಾಗಲೂ ಕಾಡ್ತಾ ಇತ್ತು. ಆದರೆ ಈಗ ನನಗೆ ಅರ್ಥ ಆಗಿದೆ, ಯಾರೋ ನಿಮ್ಮ ತಲೆ ಕೆಡಿಸಿದ್ರಿಂದಾನೇ ಇಷ್ಟೆಲ್ಲ ಆಗಿದ್ದು ಅಂತ. ಮುಂದೆ ದೇವರೇ ಬಂದರೂ ಜಯಂತ್ ಜಾಹ್ನವಿ ಯಾವತ್ತೂ ದೂರ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಭಾಳ ತೋರಿಸೋಣ. ಇಫ್ ಯು ಡೋಂಟ್ ಮೈಂಡ್, ನೋಡಿ, ಮತ್ತೆ ಯಾವತ್ತೂ ನೀವು ನನ್ನನ್ನು ಬಿಟ್ಟು ಹೋಗಲ್ಲ ಅಂತ ಪ್ರಮಾಣ ಮಾಡಿ.